ಒಬ್ಬ ಡೈರೆಕ್ಟರ್ ಸಿನಿಮಾ ಲ್ಯಾಂಗ್ವೇಜ್ ಅನ್ನೇ ಚೇಂಜ್ ಮಾಡಿದ್ರು. ಒಬ್ಬ ಆಕ್ಟರ್ ಪರ್ಫೆಕ್ಟ್ ಹೀರೋ ಆಗಿರಲಿಲ್ಲ, ಆದರೆ ಇವರು ಲೆಜೆಂಡ್ ಆದರು. ಒಬ್ಬ ರೈಟರ್ ಸ್ಟೋರಿ ಹೇಳಲಿಲ್ಲ, ಎಲ್ಲರ ಮೈಂಡ್ ಡಿಸ್ಟರ್ಬ್ ಮಾಡಿದ್ರು. ಇವರು ಸಿನಿಮಾ ಮಾಡಲಿಲ್ಲ, ಇವರು ಒಂದು ರೆವಲ್ಯೂಷನ್ನೇ ಕ್ರಿಯೇಟ್ ಮಾಡಿದ್ರು. ಆ ರೆವಲ್ಯೂಷನ್ ಹೆಸರೇ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಜ್ಞಾನಚಕ್ಷು. ನಾನು ರಾಘವೇಂದ್ರ. ಸಿನಿಮಾ ಅಂದ್ರೆ ಎಂಟರ್ಟೈನ್ಮೆಂಟ್ ಅಷ್ಟೇ ಅಲ್ಲ, ಒಂದು ಲ್ಯಾಂಗ್ವೇಜ್, ಒಂದು ಪವರ್ಫುಲ್ ಮೀಡಿಯಂ. ಈ ಪವರ್ಫುಲ್ ಮೀಡಿಯಂನೇ ವೆಪನ್ ಆಗಿ ಬೆಳೆಸ್ಕೊಂಡಂತ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ. ಇಲ್ಲಿ ಹಲವರು ಹೀರೋ ಆಗ್ತಾರೆ, ಕೆಲವರು ಸೂಪರ್ ಸ್ಟಾರ್ ಆಗ್ತಾರೆ, ಆದ್ರೆ ಉಪೇಂದ್ರ ಅವರು ಆಡಿಯನ್ಸ್ ಮೈಂಡ್ ನಲ್ಲಿ ಎಂಟ್ರಿ ಆಗಿ ಕನ್ನಡದ ರಿಯಲ್ ಸ್ಟಾರ್ ಆಗಿ ಎಲ್ಲರ ಮನಸ್ಸಿನಲ್ಲಿ ಉಳಿದು ಬಿಡ್ತಾರೆ. ಉಪೇಂದ್ರ ಅವರು ಸ್ಕ್ರೀನ್ ಮೇಲೆ ಆಕ್ಟ್ ಮಾಡೋದಿಲ್ಲ, ನಮ್ಮ ಥಾಟ್ ಪ್ರೋಸೆಸ್ ಅನ್ನೇ ಚಾಲೆಂಜ್ ಮಾಡ್ತಾರೆ. ಬನ್ನಿ ಈ ವಿಡಿಯೋದಲ್ಲಿ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರ ರಿಯಲ್ ಲೆಗೆಸಿಯನ್ನ ನೋಡ್ಕೊಂಬರೋಣ. ಅವರ ಜರ್ನಿ ಸಿಂಪಲ್ ಆಗಿರಲಿಲ್ಲ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸ್ಟಾರ್ಟ್ ಮಾಡಿ ಸ್ಲೋ ಆಗಿ ಇಂಡಸ್ಟ್ರಿನಲ್ಲಿ ತಮ್ಮದೇ ಆದಂಥ ಐಡೆಂಟಿಟಿಯನ್ನು ಕ್ರಿಯೇಟ್ ಮಾಡಿದ್ರು. ಆದರೆ ಅವರು ಯಾವತ್ತೂ ಕೂಡ ಸೇಫ್ ಗೇಮ್ ಮಾಡಲಿಲ್ಲ. ರಿಸ್ಕ್ ತಗೊಂಡು ರೂಲ್ಸ್ ಬ್ರೇಕ್ ಮಾಡಿದ್ರು. ಆ್ಯಂಡ್ ಈ ಕ್ರಿಯೇಟ್ ದ ಹಿಸ್ಟ್ರಿ. ನೋ ಗಾಡ್ ಫಾದರ್, ನೋ ಬ್ಯಾಕಿಂಗ್, ನೋ ಸಿನಿಮಾ ಫ್ಯಾಮಿಲಿ ಸಪೋರ್ಟ್, ಕಂಪ್ಲೀಟ್ ಔಟ್ಸೈಡರ್. ಒಬ್ಬ ಸಾಮಾನ್ಯ ಮಿಡಲ್ ಕ್ಲಾಸ್ ಹುಡುಗ ಸಿನಿಮಾ ಮೇಲೆ ಪ್ಯಾಷನ್ ಇಟ್ಕೊಂಡು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಶುರು ಮಾಡಿದ್ರು. ಇನಿಷಿಯಲಿ ಸ್ಟ್ರಗಲ್ ತುಂಬ ಇತ್ತು. ಅಪರ್ಚುನಿಟೀಸ್ ಸಿಗೋದು ಈಸಿ ಆಗಿರಲಿಲ್ಲ. ಐಡೆಂಟಿಟಿ ಬಿಲ್ಡ್ ಮಾಡೋದು ಇನ್ನೂ ಟಫ್. ಆದರೆ ಅವರು ಡಿಫ್ರೆಂಟ್ ಕ್ವಾಲಿಟಿ ಹೊಂದಿದ್ರು. ಅದೇ ಅವರ ಥಿಂಕಿಂಗ್. ಅವರು ಸಿನಿಮಾ ನೋಡೋದಿಲ್ಲ, ಸಿನಿಮಾ ಅನಲೈಸ್ ಮಾಡ್ತಿದ್ರು. ಅವರು ಸ್ಟೋರೀಸ್ ಫಾಲೋ ಮಾಡೋದಿಲ್ಲ, ಅವರು ಪ್ಯಾಟ್ರನ್ಸ್ ಬ್ರೇಕ್ ಮಾಡ್ತಾಯಿದ್ರು. ಡೈರೆಕ್ಟರ್ ಆಗೋ ಚಾನ್ಸ್ ಸಿಕ್ಕಾಗ ಅವರು ಸೇಫ್ಗೆ ಮಾಡಲಿಲ್ಲ, ರಿಸ್ಕ್ ತೊಗೊಂಡ್ರು, ರೂಲ್ಸ್ ಬ್ರೇಕ್ ಮಾಡಿದ್ರು, ಮತ್ತು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ರು. ಅವರ ಸಕ್ಸಸ್ ಇನ್ನೊಂದು ರೀಸನ್ ಅಂದರೆ ಅವರು ಕ್ರೌಡ್ ಫಾಲೋ ಮಾಡಲಿಲ್ಲ, ಕ್ರೌಡೇ ಅವರನ್ನು ಫಾಲೋ ಮಾಡ್ತಾಯಿತ್ತು. ಇತ್ತೀಚಿನ ದಿನಗಳಲ್ಲಿ ಬೋಲ್ಡ್ ಸಿನಿಮಾಗಳು ಕಾಮನ್ ಆಗಿಬಿಟ್ಟಿವೆ. ಡಾರ್ಕ್ ಕ್ಯಾರೆಕ್ಟರ್ಸ್, ರಾ ಎಮೋಷನ್ಸ್, ಕಾಂಟ್ರವರ್ಷಿಯಲ್ ಸೀನ್ಸ್. ಇವತ್ತು ಅರ್ಜುನ್ ರೆಡ್ಡಿ, ಅನಿಮಲ್, ಕಬೀರ್ ಸಿಂಗ್, ರಾಗಿಣಿ, MMS, ದಟಿ ಪಿಕ್ಚರ್, ಈ ತರಹ ಬೋಲ್ಡ್ ಕಂಟೆಂಟ್ ಇರುವ ಸಿನಿಮಾಗಳು ರೆಗ್ಯುಲರ್ ಆಗಿ ಬರ್ತಿವೆ. ಆದರೆ 90ರ ದಶಕದಲ್ಲೇ ಬೋಲ್ಡ್ ಸಿನಿಮಾ ಅಂದರೆ ಜನ ಲಿಟ್ರಲಿ ಮೂಗಿನ ಮೇಲೆ ಕೈ ಇಟ್ಕೊಳ್ಳುವಂಥ ಕಾಲ. ಅಂತಹ ಸಮಯದಲ್ಲಿ ಒಬ್ಬ ಡೈರೆಕ್ಟರ್ ರೂಲ್ಸ್ ಬ್ರೇಕ್ ಮಾಡಿದ್ರು. ಅವರೇ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ. ಅವರು ಸಿನಿಮಾ ಮಾಡಲಿಲ್ಲ, ಸಿನಿಮಾ ಲ್ಯಾಂಗ್ವೇಜನ್ನೇ ಚೇಂಜ್ ಮಾಡಿದ್ರು. ಇವತ್ತು ಎಲ್ಲರೂ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಿದ್ದಾರೆ. ಆದರೆ ಒಂದು ಪ್ರಶ್ನೆ, ಈ ಟ್ರೆಂಡ್ ಶುರು ಮಾಡಿದವರು ಯಾರು? ಉತ್ತರ ಉಪೇಂದ್ರ. ಇವತ್ತು ಪ್ಯಾನ್ ಇಂಡಿಯಾ ಅಂದರೆ ಭಾಷೆ ಮೀರಿ ರಿಲೀಸ್ ಮಾಡೋದು. ಆದರೆ ಉಪೇಂದ್ರ ಅವರಿಗೆ ಪ್ಯಾನ್ ಇಂಡಿಯಾ ಅಂದರೆ ಮನಸ್ಸಿಗೆ ತಲುಪೋ ಕತೆ. ಓಂ, ಉಪೇಂದ್ರ ಇವು ಸಿನಿಮಾ ಅಲ್ಲ, ಮೈಂಡ್ ಗೇಮ್. ಇವತ್ತು ನಾವು ಟ್ರೆಂಡ್ ಅಂತ ನೋಡ್ತಿರೋದು ಅವರು 25 ವರ್ಷ ಹಿಂದೆಯೇ ಮಾಡಿಬಿಟ್ಟಿದ್ರು. ಪ್ಯಾನ್ ಇಂಡಿಯಾ ಇವತ್ತು ಟ್ರೆಂಡ್, ಆದರೆ ಉಪೇಂದ್ರ ಅವರಿಗೆ ರೆವಲ್ಯೂಷನ್. ಆ ಡೇರಿಂಗ್ ವಿಷನ್ನ ಮೊದಲ ದೊಡ್ಡ ಎಕ್ಸಾಂಪಲ್ ಅಂತ ಹೇಳಿದ್ರೆ ಅದೇ ಓಂ ಸಿನಿಮಾ. ಓಂ ಸಿನಿಮಾ ಅಂದರೆ ಅಂಡರ್ ವರ್ಲ್ಡ್ ಸ್ಟೋರಿ ಮಾತ್ರ ಅಲ್ಲ, ಅದು ರಾ ರಿಯಾಲಿಟಿ. ಈ ಸಿನಿಮಾದಲ್ಲಿ ಬ್ಯಾಂಗ್ಳೂರ್ ಅಂಡರ್ ವರ್ಲ್ಡ್ ಕಲ್ಚರ್, ರೌಡಿಸಮ್, ಪವರ್, ಪೊಲಿಟಿಕ್ಸ್, ವೈಲೆನ್ಸ್ ಬಿಹೈಂಡ್ ಗ್ಲಾಮರ್ ಎಲ್ಲವನ್ನು ಯಾವುದೇ ಫಿಲ್ಟರ್ ಇಲ್ಲದೆ ತೋರಿಸಿದ್ರು. ಅದರಲ್ಲೇ ಓಂ ಸಿನಿಮಾ ಆಡಿಯನ್ಸ್ಗೆ ಶಾಕ್ ಕೊಡ್ತು. ಅದು ಕಮರ್ಷಿಯಲ್ ಸಿನಿಮಾ ಅಲ್ಲ, ಒಂದು ಕಲ್ಟ್ ಅಂತಲೇ ಹೇಳ್ಬೋದು. ಇವತ್ತು ಕೂಡ ಓಂ ಥಿಯೇಟರ್ನಲ್ಲಿ ರಿಲೀಸ್ ಆದರೆ ಕ್ರೌಡ್ ಸೇಮ್ ಎನರ್ಜಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಅದು ಮೂವಿ ಅಲ್ಲ, ಒಂದು ಮೂಮೆಂಟ್. ಓಂ ನಂತರ ಉಪೇಂದ್ರ ಆಡಿಯನ್ಸ್ಗೆ ಇನ್ನೊಂದು ಶಾಕ್ ಕೊಟ್ಟರು. ಅದು ಸಿನಿಮಾ. ಈ ಸಿನಿಮಾದಲ್ಲಿ ಸ್ಟೋರಿ ಸಿಂಪಲ್ ಅಲ್ಲ, ಇದು ಮೂವಿ ಇನ್ಸೈಡ್ ಆ ಮೂವಿ. ಒಬ್ಬ ಸ್ಟ್ರಗಲರ್ ಆ್ಯಕ್ಟರ್ನ ಲೈಫ್, ಅವನ ಸ್ಟ್ರಗಲ್, ಇಂಡಸ್ಟ್ರಿ ರಿಯಾಲಿಟಿ ಇವೆಲ್ಲ ಮಿಕ್ಸ್ ಆಗಿ ಸ್ಟೋರಿ ಬಿಲ್ಡ್ ಆಗಿರುತ್ತೆ. ಈ ಸಿನಿಮಾದಲ್ಲಿ ಉಪೇಂದ್ರ ಅವರು ಮೊದಲೇ ಒಂದು ಇಂಪಾರ್ಟೆಂಟ್ ಲೈನ್ ಹೇಳ್ತಾರೆ, ಇದು ಸ್ಟೋರಿ ಅಲ್ಲ ರಿಯಾಲಿಟಿ ಅಂತ. ಅದು ಕಂಪ್ಲೀಟ್ ಸಿನಿಮಾ ಥೀಮ್. ಈ ಮೂವಿನಲ್ಲಿ ಸಿನಿಮಾ ಇಂಡಸ್ಟ್ರಿ ಹೈಪೋಕ್ರಸಿ, ಸಕ್ಸಸ್, ಆಬ್ಸೆಷನ್, ಹ್ಯೂಮನ್ ವೀಕ್ನೆಸ್ ಎಲ್ಲವನ್ನು ಬ್ರೈಟ್ಲಿ ಆನೆಸ್ಟ್ ಆಗಿ ತೋರಿಸ್ತಾರೆ. ಆಡಿಯನ್ಸ್ ಕನ್ಫ್ಯೂಸ್ ಆಗ್ತಾರೆ, ಯಾವುದು ಸಿನಿಮಾ ಯಾವುದು ರಿಯಾಲಿಟಿ. ಆ ಕನ್ಫ್ಯೂಷನ್ನೇ ಉಪೇಂದ್ರ ಅವರ ಸ್ಟೈಲ್ ಅಂತ ಹೇಳೋದು. ಆಮೇಲೆ ಬಂದ ಸಿನಿಮಾ ಉಪೇಂದ್ರ.
ಈ ಸಿನಿಮಾ ನಾರ್ಮಲ್ ಸ್ಟೋರಿ ಅಲ್ಲ, ಹ್ಯೂಮನ್ ಸೈಕಾಲಜಿ. ಈ ಸಿನಿಮಾದಲ್ಲಿ ಉಪೇಂದ್ರ ಅವರ ಕ್ಯಾರೆಕ್ಟರ್ ನೇಮೇ ನಾನು ಅಂತ. ಈ ನಾನು ರೆಪ್ರೆಸೆಂಟ್ ಮಾಡೋದು ಹ್ಯೂಮನ್ ಈಗೋ, ಸೆಲ್ಫಿಶ್ ಮೈಂಡ್ಸೆಟ್ ಹಾಗೆ ಹೈಪೋಕ್ರಸಿ. ಈ ಸಿನಿಮಾದಲ್ಲಿ 3 ಜನ ಹೀರೋಯಿನ್ಸ್ ಇರ್ತಾರೆ. ಆದರೆ ಅವರು ಜಸ್ಟ್ ಲವ್ ಇಂಟ್ರೆಸ್ಟ್ ಅಲ್ಲ, ಅವು ಲೈಫ್ನ ಡಿಫ್ರೆಂಟ್ ಎಮೋಷನ್ ರೆಪ್ರೆಸೆಂಟ್ ಮಾಡ್ತವೆ. ಒಬ್ಳು ರೆಪ್ರೆಸೆಂಟ್ ಮಾಡೋದು ಲವ್, ಇನ್ನೊಬ್ಳು ರೆಪ್ರೆಸೆಂಟ್ ಮಾಡೋದು ಅಟ್ರಾಕ್ಷನ್, ಮತ್ತೊಬ್ಳು ರೆಪ್ರೆಸೆಂಟ್ ಮಾಡೋದು ಎಸಲ್ಯೂಷನ್. ಈ 3 ಎಮೋಷನ್ಸ್ ನಡುವೆ ಒಬ್ಬ ವ್ಯಕ್ತಿಯ ಮೈಂಡ್ ಕಾನ್ಫ್ಲಿಕ್ಟ್ ನಡೆಯುತ್ತೆ. ಅದಕ್ಕೆ ಉಪೇಂದ್ರ ಸಿನಿಮಾ ಲವ್ ಸ್ಟೋರಿ ಅಲ್ಲ, ಇದು ಮೈಂಡ್ ಸ್ಟೋರಿ ಅಂತ. ಈ ಮೂವಿ ಒಂದು ಕ್ವಶನ್ ಕೇಳುತ್ತೆ, ನಾವು ನಿಜವಾಗಿಯೂ ಯಾರು? ನಾವು ಸೊಸೈಟಿಗೆ ತೋರಿಸುವ ವ್ಯಕ್ತಿನ ಅಥವಾ ಒಳಗಿರುವ ಸೆಲ್ಫಿಶ್ ಈಗೋನ ಅಂತ. ಆಮೇಲೆ ಉಪೇಂದ್ರ ಅವರ ಆ್ಯಕ್ಟಿಂಗ್ ರೇಂಜ್ನ ತೋರಿಸೋ ಇನ್ನೊಂದು ಅನ್ಫರ್ಗೆಟಬಲ್ ಸಿನಿಮಾ ಅಂತ ಹೇಳಿದ್ರೆ ಅದೇ ರಕ್ತ ಕಣ್ಣೀರು. ಈ ಸಿನಿಮಾ ಆರ್ಡಿನರಿ ಕಮರ್ಷಿಯಲ್ ಸಿನಿಮಾ ಅಲ್ಲ, ಇದು ಒಂದು ಟ್ರಾಜಿಕ್ ಕ್ಯಾರೆಕ್ಟರ್ ಸ್ಟಡಿ. ಈ ಸಿನಿಮಾದಲ್ಲಿ ಉಪೇಂದ್ರ ಅವರು ಮೋಹನ್ ಅನ್ನೋ ಕ್ಯಾರೆಕ್ಟರ್ನಲ್ಲಿ ಕಾಣಿಸ್ಕೊಳ್ತಾರೆ. ಈ ರಕ್ತ ಕಣ್ಣೀರ್ ಸಿನಿಮಾದಲ್ಲಿ ರಿಚ್, ಈಗೋಯಿಸ್ಟಿಕ್ ಹಾಗೆ ಆರೋಗೆಂಟ್ ವೆಸ್ಟರ್ನ್ ಲೈಫ್ ಸ್ಟೈಲ್ನಲ್ಲಿ ಬದುಕಿರುವಂಥ ವ್ಯಕ್ತಿಯಾಗಿರ್ತಾರೆ. ಅವನು ತನ್ನ ಕಲ್ಚರನ್ನು ಕೂಡ ರೆಸ್ಪೆಕ್ಟ್ ಮಾಡೋದಿಲ್ಲ, ಫ್ಯಾಮಿಲಿ ವ್ಯಾಲ್ಯೂಸ್ನು ಇಗ್ನೋರ್ ಮಾಡ್ತಾನೆ. ಅವನಿಗೆ ಜೀವನ ಅಂದರೆ ಮನಿ, ಪ್ಲೆಷರ್, ಈಗೋ. ಅವನು ತನ್ನ ವೈಫನ್ನು ಕೂಡ ಡಿಸ್ರೆಸ್ಪೆಕ್ಟ್ ಮಾಡ್ತಾನೆ, ಲೈಫ್ನಲ್ಲಿ ರಾಂಗ್ ಡಿಸಿಷನ್ ತಗೋತಾನೆ. ಆ ಈಗೋ ಮತ್ತು ಅವನ ಆರೋಗ್ಯನ್ಸ್ ಅವನ ಲೈಫ್ನ ಸ್ಲೋಲಿ ಡೆಸ್ಟ್ರಾಯ್ ಮಾಡುತ್ತೆ. ಈ ಸಿನಿಮಾದಲ್ಲಿ ಪವರ್ಫುಲ್ ಪಾರ್ಟ್ ಏನು ಅಂದರೆ, ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ತನ್ನ ಆ್ಯಟಿಟ್ಯೂಡ್ ಕಾರಣಕ್ಕೆ ಹೇಗೆ ಕಂಪ್ಲೀಟ್ ಡೌನ್ಫಾಲ್ ಆಗ್ತಾನೆ ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಸ್ಟೋರಿ ಸ್ಲೋಲಿ ಟ್ರಾಜಿಡಿಯಾಗಿ ಟರ್ನ್ ಆಗುತ್ತೆ. ಕೊನೆಯಲ್ಲಿ ಮೋಹನ್ ಕ್ಯಾರೆಕ್ಟರ್ ಲೈಫ್ನಲ್ಲಿ ಮಾಡಿದ ತಪ್ಪುಗಳ ಪ್ರೈಸ್ ಪೇ ಮಾಡಬೇಕಾಗುತ್ತೆ. ಆ ಟ್ರಾನ್ಸ್ಫಾರ್ಮೇಷನ್, ಉಪೇಂದ್ರ ಅವರ ಆ್ಯಕ್ಟಿಂಗ್ ತುಂಬ ಇಂಟೆನ್ಸ್. ಅವರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಡೈಲಾಗ್ ಡೆಲಿವರಿ, ಎಮೋಷನ್ ಎಲ್ಲವೂ ಕಂಪ್ಲೀಟ್ ಆಗಿ ಈ ಸಿನಿಮಾದಲ್ಲಿ ಡಿಫ್ರೆಂಟ್ ಆಗಿದೆ. ಅಲ್ಲಿ ಆಡಿಯನ್ಸ್ಗೆ ಒಂದು ಸ್ಟ್ರಾಂಗ್ ರಿಯಲೈಸೇಷನ್ ಆಗುತ್ತೆ, ಲೈಫ್ನಲ್ಲಿ ಈಗೋ ಮತ್ತು ಆರೋಗ್ಯನ್ಸ್ ಎಷ್ಟು ಡೇಂಜರ್ ಅಂತ. ಅದಕ್ಕೆ ರಕ್ತ ಕಣ್ಣೀರು ಸಿನಿಮಾ ಜಸ್ಟ್ ಎಂಟರ್ಟೈನ್ಮೆಂಟ್ ಅಷ್ಟೇ ಅಲ್ಲ, ಅದು ಒಂದು ಮಾರಲ್ ರಿಫ್ಲೆಕ್ಷನ್. ಕೆಲವರು ಸಕ್ಸಸ್ನಿಂದ ಲೆಜೆಂಡ್ ಆಗ್ತಾರೆ, ಆದರೆ ಕೆಲವರು ಫೇಲ್ಯೂರ್ ಸ್ಟೋರಿಯಿಂದ ಹಿಸ್ಟ್ರಿ ಆಗ್ತಾರೆ. ಇದಕ್ಕೆ ರಕ್ತ ಕಣ್ಣೀರು ಸಿನಿಮಾನೇ ಸಾಕ್ಷಿ. ಇಯರ್ಸ್ ಲೇಟರ್ ಸೂಪರ್ ಸಿನಿಮಾದಲ್ಲಿ ಫ್ಯೂಚರ್ ಇಂಡಿಯಾ ಇಮ್ಯಾಜಿನ್ ಮಾಡಿ ಸಿಸ್ಟಮ್ ಹೇಗಿರಬೇಕು ಅನ್ನೋದನ್ನು ಬೋಲ್ಡ್ ಆಗಿ ತೋರಿಸಿದ್ರು. ಮತ್ತು ಉಪ್ಪಿಟೂನಲ್ಲಿ ಫಾಸ್ಟ್ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋ ಜನರಿಗೆ ಪ್ರೆಸೆಂಟ್ನಲ್ಲಿ ಬದುಕೋ ಲೆಸನ್ ಕೊಟ್ಟರು. ಉಪೇಂದ್ರ ಅವರ ಡೈರೆಕ್ಷನ್ ಅಂದರೆ ಸ್ಟ್ರೈಟ್ ಸ್ಟೋರಿ ಅಲ್ಲ, ಮೈಂಡ್ ಪಝಲ್. ಸೀನ್ ನೋಡ್ತಾ ಇದ್ದಾಗ ವಾಟ್ ಈಸ್ ಹ್ಯಾಪನಿಂಗ್ ಅನ್ನೋ ಡೌಟ್ ಬರುತ್ತೆ. ಮೂವಿ ಮುಗಿದ್ಮೇಲೆ ವೈ ಇಟ್ ಹ್ಯಾಪನ್ಡ್ ಅನ್ನೋ ಥಾಟ್ ಶುರು ಆಗುತ್ತೆ. ಅವರ ಡೈಲಾಗ್ ಸಿಂಪಲ್ ಆಗಿರುತ್ತೆ, ಆದರೆ ಮೀನಿಂಗ್ ಡೀಪ್ ಆಗಿರುತ್ತೆ. ಒಮ್ಮೆ ಅರ್ಥ ಆಯ್ತಂದರೆ ಇಟ್ಸ್ ಯು ಹಾರ್ಡ್. ಆ್ಯಕ್ಟರ್ ಆಗಿ ಕೂಡ ಅವರು ಡಿಫ್ರೆಂಟ್. ಪರ್ಫೆಕ್ಟ್ ಹೀರೋ ಲುಕ್, ಬಿಲ್ಡ್ ಸ್ಟೈಲ್ ಇವತ್ತು ಕಾಮನ್. ಆದರೆ ಉಪೇಂದ್ರ ಅವರು ರಿಯಲ್ ಇಂಪರ್ಫೆಕ್ಷನ್ಸ್ನನ್ನೇ ಸ್ಟ್ರೆಂತ್ ಮಾಡಿಕೊಂಡವರು. ಅವರ ಕ್ಯಾರೆಕ್ಟರ್ಸ್ ಗುಡ್ ಅಲ್ಲ, ಬ್ಯಾಡ್ ಕೂಡ ಅಲ್ಲ, ದೇ ಆರ್ ರಿಯಲ್. ಅವರು ಆಡಿಯನ್ಸ್ಗೆ ಮೆಸೇಜ್ ಕೊಡೋದಿಲ್ಲ, ಅವರು ಆಡಿಯನ್ಸ್ಗೆ ಮಿರರ್ ಕೊಡ್ತಾರೆ. ಅದಕ್ಕೆ ಅವ್ರನ್ನ ರಿಯಲ್ ಸ್ಟಾರ್ ಅಂತ ಕರೀತಾರೆ. ಯಾಕಂದರೆ ಅವರು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡೋದಿಲ್ಲ, ರಿಯಾಲಿಟಿನ ಎಕ್ಸ್ಪೋಸ್ ಮಾಡ್ತಾರೆ. ಉಪೇಂದ್ರ ಅವರ ಸಿನಿಮಾ ನೋಡೋದು ಅಂದರೆ ಟೈಮ್ ಪಾಸ್ ಅಲ್ಲ, ಅದು ಸೆಲ್ಫ್ ಅನಾಲಿಸಿಸ್. ಅವರು ಕ್ರಿಯೇಟ್ ಮಾಡೋದು ಸ್ಟೋರಿ ಅಲ್ಲ, ಥಾಟ್. ಸೊ ನೆಕ್ಸ್ಟ್ ಟೈಮ್ ನೀವು ಉಪೇಂದ್ರ ಅವರ ಮೂವಿ ನೋಡ್ತೀರಾ ಅಂದರೆ ಜಸ್ಟ್ ಎಂಜಾಯ್ ಮಾಡಬೇಡಿ, ಅಬ್ಸರ್ವ್ ಮಾಡಿ, ಥಿಂಕ್ ಮಾಡಿ, ಅಂಡರ್ಸ್ಟ್ಯಾಂಡ್ ಮಾಡಿ. ಯಾಕಂದರೆ ಉಪೇಂದ್ರ ಅವರ ಸಿನಿಮಾ ನೋಡೋದು ಅಂದರೆ ಮೂವಿ ನೋಡೋದು ಅಲ್ಲ, ನಮ್ಮನ್ನೇ ನಾವು ನೋಡ್ಕೊಳ್ಳೋದು. ಒಬ್ಬ ಡೈರೆಕ್ಟರ್, ಒಬ್ಬ ಆ್ಯಕ್ಟರ್, ಒಬ್ಬ ರೈಟರ್ ಅಷ್ಟೇ ಅಲ್ಲ, ಒಬ್ಬ ಥಿಂಕರ್. ಅದೇ ವ್ಯಕ್ತಿ ನಮ್ಮ ಉಪೇಂದ್ರ. ಅವರು ಸಿನಿಮಾ ಮಾಡೋದಿಲ್ಲ, ಅವರು ಮೈಂಡ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಅವರು ಸ್ಟೋರಿ ಹೇಳೋದಿಲ್ಲ, ಅವರು ಟ್ರೂತ್ ತೋರಿಸ್ತಾರೆ. ಅವರ ಸಿನಿಮಾಗಳಲ್ಲಿ ಹೀರೋ ಪರ್ಫೆಕ್ಟ್ ಆಗಿರೋದಿಲ್ಲ, ಯಾಕಂದರೆ ನಿಜವಾದ ಜೀವನದಲ್ಲಿ ಯಾರೂ ಪರ್ಫೆಕ್ಟ್ ಅಲ್ಲ. ಓಮ್ನಲ್ಲಿ ಸೊಸೈಟಿಗೆ ಇಡನ್ ರಿಯಾಲಿಟಿಯನ್ನು ತೋರಿಸಿದ್ರು. ಎ ಸಿನಿಮಾದಲ್ಲಿ ರಿಯಾಲಿಟಿ ನಡುವಿನ ಬೌಂಡ್ರಿ ಬ್ರೇಕ್ ಮಾಡಿದ್ರು. ಉಪೇಂದ್ರ ಮೂವಿನಲ್ಲಿ ಹ್ಯೂಮನ್ ಈಗೋ ಮಿರರ್ ತೋರಿಸಿದ್ರು. ರಕ್ತ ಕಣ್ಣೀರಿನಲ್ಲಿ ಈಗೋ ಮತ್ತು ಆರೋಗ್ಯನ್ಸ್ ಲೈಫ್ನ ಹೇಗೆ ಡೆಸ್ಟ್ರಾಯ್ ಮಾಡುತ್ತೆ ಅನ್ನೋದನ್ನು ತೋರಿಸಿದ್ರು. ಅವರ ಸಿನಿಮಾಗಳು ಎಂಟರ್ಟೈನ್ಮೆಂಟ್ ಮಾತ್ರ ಕೊಡೋದಿಲ್ಲ, ಅವು ಮೈಂಡ್ ಡಿಸ್ಟರ್ಬ್ ಮಾಡ್ತವೆ. ಮೂವಿ ಮುಗಿದ ಮೇಲೆ ಸ್ಟೋರಿ ಮುಗಿಯೋದಿಲ್ಲ,
ಅದು ಆಗಷ್ಟೇ ನಮ್ಮೊಳಗೆ ಶುರು ಆಗುತ್ತೆ. ಅದಕ್ಕೆ ಉಪೇಂದ್ರ ಅವರ ಸಿನಿಮಾ ನೋಡಿದವರು ಜಸ್ಟ್ ಫ್ಯಾನ್ಸ್ ಆಗೋದಿಲ್ಲ, ಅವರು ಥಿಂಕರ್ಸ್ ಆಗ್ತಾರೆ. ಅದಕ್ಕೆ ಅವರಿಗೆ ಕೊಟ್ಟಿರುವ ಟೈಟಲ್ ಅಂತ ಹೇಳಿದ್ರೆ ರಿಯಲ್ ಸ್ಟಾರ್. ಯಾಕಂದರೆ ಸ್ಟಾರ್ ಸ್ಕ್ರೀನ್ ಮೇಲೆ ಶೈನ್ ಆಗ್ತಾನೆ, ಆದರೆ ರಿಯಲ್ ಸ್ಟಾರ್ ಜನರ ಮೈಂಡ್ನಲ್ಲಿ ಶೈನ್ ಆಗ್ತಾನೆ. ಅದಕ್ಕೆ ಇವತ್ತು ಕೂಡ ಒಂದು ಮಾತು ಸತ್ಯ, ಉಪೇಂದ್ರ ಅವರ ಸಿನಿಮಾ ಅಂದರೆ ಮೂವಿ ಅಲ್ಲ, ಮೈಂಡ್ ರೆವಲ್ಯೂಷನ್. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಹೆಮ್ಮೆಯ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಸಾಧನೆಯನ್ನ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ.